ರಾಜ್ಯದ 3 ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಿತು. ಈ ಉಪಚುನಾವಣೆಯಲ್ಲಿ ಮತಗಟ್ಟೆ ಸಮೀಕ್ಷೆ ಒಂದು ಭರವಸೆಯನ್ನು ಕೊಟ್ಟಿತ್ತು. ಆ ಭರವಸೆ NDA ನಾಯಕರುಗಳಿಗೆ ಬಹಳ ಒಂದು ಖುಷಿ ಕೊಡುವಂತಹ ಒಂದು ಸಮೀಕ್ಷೆ ಆಗಿತ್ತು. ಯಾಕಂದರೆ 3ರಲ್ಲಿ 2 ಕ್ಷೇತ್ರ NDA ಪರವಾಗುತ್ತೆ. ಬಹಳ ಜಿದ್ದಾಜಿದ್ದಿನ ಕ್ಷೇತ್ರ ಆಗಿದ್ದಂತಹ ಚನ್ನಪಟ್ಟಣ, ಅದ್ರ ಜೊತೆಗೆ ಹಾವೇರಿಯ ಶಿಗ್ಗಾಂವಿ ಕ್ಷೇತ್ರದಲ್ಲಿ ಈ ಬಾರಿ NDA ಅಭ್ಯರ್ಥಿಗಳು ಗೆದ್ದು ಬೀಗ್ತಾರೆ ಅನ್ನುವಂಥ ಸಮೀಕ್ಷೆಗಳು ಕೂಡ ಬಂದಿದ್ವು. ರಾಜಕೀಯ ವಿಶ್ಲೇಷಕರು ಕೂಡ ಅದೇ ದಾಟಿಯಲ್ಲಿ ಮಾತಾಡಿದ್ರು. ಆದರೆ ಸಂಡೂರು ಮಾತ್ರ ಕಾಂಗ್ರೆಸ್ ಪಾಲಾಗುತ್ತೆ ಅಂತ. ಆದರೆ ಮತದಾನ ಪ್ರಭುಗಳು ಕೊಟ್ಟಂತಹ ತೀರ್ಪು ಬಹಳ ಅಚ್ಚರಿಗೂ ಕೂಡ ಕಾರಣ ಆಗಿತ್ತು. 3ಕ್ಕೆ 3 ಕೂಡ ಕಾಂಗ್ರೆಸ್ ಪಾಲಾಯಿತು. ಹಾಗಾಗಿ ಎಲ್ಲೋ ಒಂದು ಕಡೆ NDA ಅಭ್ಯರ್ಥಿಗಳು ಜೊತೆಗೆ ಮಾಜಿ ಪ್ರಧಾನಿ HD ದೇವೇಗೌಡರು, HD ಕುಮಾರಸ್ವಾಮಿಯವರು ಕೂಡ ಸಹಜವಾಗಿಯೇ ಒಂಥರ ಆತಂಕಕ್ಕೆ ಒಳಗಾಗಿದ್ದಾರೆ, ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ನಿರಂತರವಾಗಿ ಸೋಲಿನಿಂದ ನಿಖಿಲ್ ಕುಮಾರಸ್ವಾಮಿಯವರು ಕೂಡ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಆತಂಕಕ್ಕೆ ಒಳಗಾಗಿದ್ದಾರೆ, ಹತಾಶರಾಗಿದ್ದಾರೆ. ಇನ್ನೊಂದು ಕಡೆ ಈ ಬೆಂಕಿಗೆ ತುಪ್ಪ ಸುರಿಯುವ ನಿಟ್ಟಿನಲ್ಲಿ CP ಯೋಗೀಶ್ವರ್, ಅಂದರೆ ಈ CP ಯೋಗೀಶ್ವರ್ BJPಯಲ್ಲಿದ್ದರು. BJPಯಿಂದ ಈಗ ಕೊನೆಯ ಮೂಮೆಂಟಲ್ಲಿ ಕಾಂಗ್ರೆಸ್ಸಿಗೆ ಹೋದರು. BJP MLC ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಟ್ಟರು. ಈಗ ಕಾಂಗ್ರೆಸ್ನ ನೂತನ ಶಾಸಕರಾದ ಮೇಲೆ ಅವರ ಮೊಟ್ಟ ಮೊದಲ ಒಂದು ಹೇಳಿಕೆ, ಒಂದು ಫಸ್ಟ್ ರಿಯಾಕ್ಷನ್ ಅಂದರೆ, ನನಗೆ ಒಂದು ಸೂಚನೆ ಕೊಟ್ಟರೆ, ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ನನಗೆ ಸೂಚನೆ ಕೊಟ್ಟರೆ ನಾನು ಇಡೀ JDS ಮನೆಯನ್ನೇ ಖಾಲಿ ಮಾಡ್ತೀನಿ ಅಂತ. ಇರೋದೇ 18 ಜನ ಶಾಸಕರು, 19 ಇತ್ತು, ಈಗ ಚನ್ನಪಟ್ಟಣನೂ ಕೂಡ ಕಳ್ಕೊಂಡಿದ್ದಾರೆ. 18 ಜನ ಎಲ್ಲರೂ ನಾನು ಕಾಂಗ್ರೆಸ್ಸಿಗೆ ಕರ್ಕೊಂಡು ಬರ್ತೀನಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟರು. ಇದು ನಿಜಕ್ಕೂ HD ಕುಮಾರಸ್ವಾಮಿ, ಸಾರಾ ಮಹೇಶ್ಗೆ, ಪ್ರಮುಖವಾಗಿ JDSನ ಮಾಜಿ ಸಚಿವರೇನಿದ್ದಾರಲ್ಲ ಸಾರಾ ಮಹೇಶ್ಗೂ ಕೂಡ ಇದೊಂಥರ ಕೆಂಡಾಮಂಡಲರಾಗ್ತಾ ಇದ್ದಾರೆ, ಕಿಡಿಕಾರ್ತಾ ಇದ್ದಾರೆ. ಹಾಗಾದರೆ JDSನ ಮನೆ ಖಾಲಿ ಆಗುತ್ತಾ? ಎಸ್, ಇದ್ರ ಬಗ್ಗೆ ಸಾಕಷ್ಟು ಮಾತಾಡ್ತಾ ಹೋಗೋಣ, ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ, ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇವತ್ತಿನ ಈ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾಗಿರುವಂತಹ ವಿನಾಯಕ್ ಕಾರಂತ್ ಅವರು ಬಂದಿದ್ದಾರೆ. ಅವ್ರನ್ನ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ವಿನಾಯಕ್ ಕಾರಂತ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ಅದ್ರ ಜೊತೆಗೆ JDSನ ರಾಜ್ಯ ವಕ್ತಾರರಾಗಿರುವಂತಹ ತಿಮ್ಮೇಗೌಡರು ಕೂಡ ಬಂದಿದ್ದಾರೆ. ತಿಮ್ಮೇಗೌಡ್ರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ. ಎಸ್, ಮುಖ್ಯವಾಗಿ ನಾವು ವಿನಾಯಕ್ ಕಾರಂತ್ ಅವ್ರ ಹತ್ರ ಹೋಗೋಣ. ಯಾಕಂದರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಿಷ್ಟು ಶಪಥ ಮಾಡಿದ್ರು. ಚನ್ನಪಟ್ಟಣವನ್ನು ನಾವು ಈ ಸಲ ಗೆದ್ದೇವಿ, ಚನ್ನಪಟ್ಟಣದಲ್ಲಿ ಯಾರೇ ಗೆದ್ದರೂ ಕೂಡ DCM DK ಶಿವಕುಮಾರೇ ಗೆಲುವು ಅಂತಲೇ ಅಂದ್ಕೊಂಡು ಓಟ್ ಹಾಕಿ ಅಂತ ಹೇಳಿದರು. ಎಲ್ಲೋ ಒಂದು ಕಡೆ ಅವರ ತಪಸ್ಸು, ಅವರ ಮಾತು ಎಲ್ಲವೂ ಕೂಡ ಈಗ ನಿಜವಾಯ್ತೇನೋ. ಒಟ್ಟಿನಲ್ಲಿ CP ಯೋಗೀಶ್ವರ್ ಈಗ ಮೊನ್ನೆ ಕಾಂಗ್ರೆಸ್ಸಿಗೆ ಸೇರ್ಪಡೆ ಆದರೂ, ಕಾಂಗ್ರೆಸ್ಸಿಗೆ ಬಂದು ಅವ್ರು ಗೆದ್ದು ಬೀಗಿದ್ದಾರೆ. ಈ ಗೆದ್ದು ಬೀಗುವ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ JDSಗೆ ಒಂಥರ ಮುಜುಗರ ಆಗುವ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮನಸ್ಸು ಮಾಡಿದರೆ, ಹೈಕಮಾಂಡ್ ಏನಾದರೂ ಸೂಚನೆ ಕೊಟ್ಟರೆ ನಾನು ಎಲ್ಲ JDSನ ಶಾಸಕರನ್ನು ಕಬಳಿಸ್ತೀನಿ, ಈ ಕಡೆ ಕರ್ಕೊಂಡು ಬರ್ತೀನಿ ಅಂತ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ವಿನಾಯಕ್ ಅವರೇ? ನಿಮಗೇನಾದರೂ ಅನುಮಾನ ಇದೆಯಾ ಕರ್ಕೊಂಬರೋಕ್ಕಾಗಲ್ಲ ಅವ್ರ ಕೈಯಿಂದ ಅಂತ? ಅಲ್ಲಲ್ಲ, ಈಗ ನಿಮ್ಮ ಹತ್ರ 136 + 2 138 ಶಾಸಕರಿದ್ದಾರೆ. ಇನ್ನೂ ಬೇಕಾ? ಇದು ಆಸೆನ ದುರಾಸೆನ ಅಂತ? ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಆಯ್ತಲ್ಲ ಕಳೆದ ಅಸೆಂಬ್ಲಿ ಸಂದರ್ಭದಲ್ಲಿ, ಅಲ್ಲ ಅಲ್ಲಿ ಈಗ ಅಲ್ಲಿಗೆ ಬರೋಣ, ಅಲ್ಲಿಗೆ ಮತ್ತೆ ಹೇಳ್ತಿರೋದು ದುರಾಸೆ ಅಂತ ನೀವು ಹೇಳಿದ್ರಲ್ಲ. ಆಸೆನ ದುರಾಸೆನ? ನನ್ನ ಪ್ರಶ್ನೆಯಲ್ಲಿ ಕ್ವಶನ್ ಮಾರ್ಕ್ ಇದೆ. ಮುಳುಗ್ತಿರುವಂತ ದೋಣಿ ಯಾರಿಗಲ್ಲಿ ಇರ್ಲಿಕ್ಕೆ ಇಷ್ಟ ಆಗತ್ತೆ? ಸರಿ, ಆಯ್ತು, ನೀವು ಕೇಳಿದ ಪ್ರಶ್ನೆ ವಿವರಿಸಿ ಹೇಳೋಣ. ಅವರು ಯೋಗೇಶ್ವರ್ ಅವರು ಯಾವ ಸಂದರ್ಭದಲ್ಲಿ ಮಾತು ಹೇಳಿದ್ರು ಅಂತ ನೋಡಿದೀವಿ. ಅದೊಂದು ಸಂದರ್ಶನದಲ್ಲಿ ಮಾತು ಹೇಳಿದ್ದಾರೆ. ಅವ್ರು ಹೇಳಿರೋ ಸಾಕಷ್ಟು ವಿಷಯಗಳ ಪೈಕಿ ಇದು ಒಂದು. ಅದರಲ್ಲಿ ಅವರು ಗೆದ್ದಿರುವಂತ ದರ್ಪದಲ್ಲಿ, ದುರಾಂಕರದಲ್ಲಿ ಹೇಳಿರೋ ಮಾತಲ್ಲ. ನಮ್ಗೆಲ್ರಿಗೂ ಗೊತ್ತು, ಮಾಧ್ಯಮ ನೋಡ್ತಿರುವಂತ ಎಲ್ರಿಗೂ ಗೊತ್ತು, ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ಲಿಕ್ಕೂ ಅವರೇ ಕಾರಣಕರ್ತರಾಗಿದ್ರು, ಇಳಿಲಿಕ್ಕೂ ಅವರೇ ಕಾರಣಕರ್ತರಾದ್ರು. ಅವರಿಗೆ ಶಕ್ತಿ ಏನಿದೆ ಅಂತ ಎಲ್ರಿಗೂ ಗೊತ್ತು. ಸೊ ಅದರಿಂದಾಗಿ ಅವ್ರ ಮಾತನ್ನ ಅಲ್ಲಗೆಳೆಯುವಂಥ ಪರಿಸ್ಥಿತಿಲಿ ಯಾರೂ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ JDSನ ಪರಿಸ್ಥಿತಿ ಕೂಡ ನಮಗೆ ಗೊತ್ತು. JDSನಲ್ಲಿ ಏಕಮೇವ ದ್ವಿತೀಯ ಚಕ್ರವರ್ತಿಯಾಗಿ ಕುಮಾರಸ್ವಾಮಿ ಇದ್ದಾರೆ. ಇನ್ನು ಯಾರಿಗೂ ಅವಕಾಶ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ JDS. ಅದೊಂದು ಅದೇ ಸಂದರ್ಭದಲ್ಲಿ ಬಹುಶಃ ಯೋಗೇಶ್ವರ್ ಅವರು ಹೇಳಬೇಕಾದ್ರೆ ಒಂದು ಮಾತನ್ನು ಹೇಳ್ತಾರೆ. ರಾಜ್ಯದಲ್ಲಿ 2 ಪ್ರಮುಖ ಉಪಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ತಮ್ಮ ಮಕ್ಕಳನ್ನ ರಾಜಕೀಯವಾಗಿ ಬೆಳೆಸಬೇಕು ಅನ್ನೋ ಕಾರಣಕ್ಕಾಗಿ ಪಕ್ಷವನ್ನು ಬಳಿ ಕೊಡ್ತಾ ಇದ್ದಾರೆ ನಮ್ಮ ಹೇಳಿಕೆ ಕೂಡ ಕೊಟ್ಟಿರ್ತಾರೆ. ಅದು ಸತ್ಯ ಅಲ್ವೇ? ಮಕ್ಕಳ ಭವಿಷ್ಯಕ್ಕಾಗಿ, ಮಕ್ಕಳ ಭವಿಷ್ಯವನ್ನು ಸದೃಢಗೊಳಿಸಬೇಕು ಅನ್ನೋ ಕಾರಣಕ್ಕಾಗಿ ಪಕ್ಷವನ್ನು ಬಲಿ ಕೊಡ್ತಿರುವಂಥ ಯಡಿಯೂರಪ್ಪನವರು, ಕುಮಾರಸ್ವಾಮಿಗಳು ಈ ಕಣ್ಣಾರೆ ಕಾಣಿಸ್ತಿದೆ. ಆ ರೀತಿ ನೋಡಕ್ ಹೋದ್ರೆ DK ಶಿವಕುಮಾರ್ ಅವರು ಕೂಡ ತನ್ನದೇ ಚುನಾವಣೆ, ನೀವು ಮಾತಾಡ್ತಾ ಹೇಳ್ತಿದ್ರಿ ಅವ್ರು ಗೆಲುವಾದ್ರೆ ನಂದೇ ಗೆಲುವು, ಸೋಲು ಆದರೂ ಸಹ ಸೋಲು ನನ್ನದೇ ಸೋಲು ಅಂತ DK ಶಿವಕುಮಾರ್ ಹೇಳಿದರು. ಅದನ್ನ ಈ ಚುನಾವಣೆಯನ್ನ ಕೇವಲ ವೈಯಕ್ತಿಕ ಕಾರಣಗಳಿಗಾಗಿ ಮಾತ್ರ ತಗೊಳ್ಳಿ.
ಪಕ್ಷದ ಹಿತದೃಷ್ಟಿಯಿಂದನೂ ಕೂಡ ನೋಡಿದ್ರು ಡಿ ಕೆ ಶಿವಕುಮಾರ್ ಅವರು. ಮಾಡ್ಬೋದಿತ್ತು, ಯಾಕೆ ಅವ್ರ ಹತ್ರ ಸಂಪನ್ಮೂಲಗಳು ಇರಲಿಲ್ವೇ ಡಿ ಕೆ ಶಿವಕುಮಾರ್ ಹತ್ರ? ತಮ್ಮನ್ನು ನಿಲ್ಲಿಸ್ಬೋದಿತ್ತು. ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅತಿ ಹೆಚ್ಚು ಅವರಿಗೆ ಪ್ಲಸ್ ಆಗಿದ್ದು ಇದಾಗಿತ್ತು, ಯಾವುದೋ ಚನ್ನಪಟ್ಟಣ ಆಗಿತ್ತು. ಆ ರೀತಿಯಾಗಿದ್ರಿಂದ ಅವ್ರು ಅಲ್ಲೇ ಚುನಾವಣೆ ನಿಲ್ಲಿಸ್ಬೋದಿತ್ತಲ್ಲ. ತಮ್ಮನ ಮೇಲೆ ಪ್ರೀತಿ ಇತ್ತು, ಆದ್ರೆ ಪಕ್ಷ ಮುಖ್ಯ ಅಲ್ಲ. ಇನ್ ಕೇಸ್ ಎಲ್ಲಾದ್ರೂ ಮತ್ತೊಮ್ಮೆ ಎಲ್ಲಾದ್ರೂ ಸೋತ್ ಬಿಟ್ರೆ ಅದು ಅದರಂತ ಇನ್ನೊಂದಿಲ್ಲ ಅನ್ನೋ ಅಭಿಪ್ರಾಯ ಎಲ್ಲ ವ್ಯಕ್ತಪಡಿಸಿದ್ರೇನೋ. ಅಂತ ಪರಿಸ್ಥಿತಿಲೇ ಅವ್ರಿಗೆ ಲೀಡ್ ಕೊಟ್ಟಿದ್ದ ಕ್ಷೇತ್ರ ಸರ್ ಅದು ಚನ್ನಪಟ್ಟಣ. ಅಂತ ತೆಗೆದು ನೋಡಿ, ಪೇಪರ್ಗಳನ್ನು ತೆಗೆದು ನೋಡಿ, ಅಂತ ಪರಿಸ್ಥಿತಿಯಲ್ಲೂ ಕೂಡ ಚನ್ನಪಟ್ಟಣ ಲೀಡ್ ಕೊಟ್ಟಿದ್ದಾರೆ. ಹೇಗೆ ಸೋಲಿಸ್ಲಿಕ್ಕೆ ಸಾಧ್ಯ? ಡಿ ಕೆ ಸುರೇಶ್ ಅವ್ರು ನಿಂತ್ಕೊಂಡ್ರೆ ಆರಾಮಾಗಿ ಗೆಲ್ತಿದ್ರು. ಮತ್ತೆ ನಿಲ್ಸ್ಬೋದಿತ್ತಲ್ಲ ಅಂತ ಅದೇ ಪಕ್ಷ ಮುಖ್ಯ, ಸ್ವಪ್ರತಿಷ್ಠೆಗಿಂತ ಪಕ್ಷ ಮುಖ್ಯ ಅನ್ನೋ ನಿರ್ಧಾರವನ್ನ ಡಿ ಕೆ ಶಿವಕುಮಾರ್ ಅವರು ತಗೊಂಡ್ರು. ಕುಮಾರಸ್ವಾಮಿ ಅವ್ರು ಏನ್ ಮಾಡಿದ್ರು? ಕೊಡಬೋದಿತ್ತ? ಸುಮ್ಮನೆ ಹೇಳಿಕೆಗಳನ್ನು ಕೊಡ್ತಾರೆ. ಕಡೆ ಕ್ಷಣಕ್ಕೆ ನಾವು JDS ಕರೆದ್ವಿ, ಸುಳ್ಳು ಸರ್. ಎಲ್ರಿಗೂ ಗೊತ್ತಿರೋ ವಿಚಾರ. ಮೊದಲಿಂದಲೂ ಕೂಡ JDS ನ ಕುಮಾರಸ್ವಾಮಿಗಳು ಇವ್ರಿಗೆ ಕೊಡಬೇಕು, ನಿಖಿಲ್ ಕುಮಾರಸ್ವಾಮಿಗೆ ಕೊಡಬೇಕು ಅನ್ನೋ ಆಟವನ್ನು ಹಿಡ್ಕೊಂಡು ಕೂತಿದ್ರು. ಆದ್ರಿಂದಾನೇ ಇವರು ಯೋಗೇಶ್ವರ್ ಅವರು ಅಲ್ಲಿಂದ ಬಿಜೆಪಿ JDS ಲೀಡರ್ ಹೇಳ್ತಾರೆ, ಆಲ್ರೆಡಿ CP ಯೋಗೇಶ್ವರ್ ಮಾನಸಿಕವಾಗಿ ಕಾಂಗ್ರೆಸ್ ಕಡೆ ವಾಲಿದ್ರು, ಒಂದ್ ಹೆಜ್ಜೆ ಇಟ್ಟಿದ್ರು, ಒಂದ್ ಹೆಜ್ಜೆ ಇಡೋದು ಬಾಕಿ ಇತ್ತು ಅಂತ ಅವರು ಹೇಳ್ತಾರೆ. ಇದೊಂದು ರೀತಿ ದ್ವಂದ್ವ ಇದೆ ನಮಗೆ ಈ ಪರಿಸ್ಥಿತಿಯಲ್ಲಿ. ಯೋಗೇಶ್ವರ್ ಅವರು ಕೂಡ ನ್ಯೂಟ್ರಲ್ ಇದ್ದಾರೆ ಬಿಡಿ, ನಾವು ಅದನ್ನ ಮಾತಾಡೋದ್ರಿಂದ ತಪ್ಪಿಲ್ಲ. ಯೋಗೇಶ್ವರ್ ಅವರು ಮಾನಸಿಕವಾಗಿ ಎಲ್ಲೂ ಇಲ್ಲ ಅನ್ನೋದೇ ಸತ್ಯ. ಅವ್ರು ಇವತ್ತು ಕಾಂಗ್ರೆಸ್ಗೆ ಬಂದಿದ್ದಾರೆ. ಅವರೇ ನಿನ್ನೆ ಅದೋ ಸಂದರ್ಭದಲ್ಲಿ ಹೇಳ್ತಿದ್ರು, ನಾನು ಎಷ್ಟು ದಿನ ಇರ್ತೀನಿ ಗೊತ್ತಿಲ್ಲ, ಇರೋ ಎಷ್ಟು ದಿನ ನಿಮ್ಮ ಮನಸಾರೆ ಇರ್ತೀನಿ ಅಂತ ಹೇಳಿದ್ರು. ಅದು ಗೊತ್ತಿರೋ ವಿಚಾರನೇ ಸದ್ಯಕ್ಕೆ. ಆಮೇಲೆ ನೀವೊಂದು ಮಾತಂದ್ರಿ ವಿನಾಯಕ್ ಅವರೇ, JDS ಮುಳುಗುವ ಹಡಗು ಅಂತ ಹೇಳಿದ್ರಿ. 2018ರಲ್ಲಿ ನಿಮ್ಗೆ ಇದು ಗೊತ್ತಿರ್ಲಿಲ್ವಾ? 2018ರಲ್ಲಿ ನೀವೇ ಹೋಗಿ ಕತೆ ತಟ್ಟಿದ್ದು. ಹೌದು, JDS ನ ಕತೆ ತಟ್ಟಿದ್ರಿ ನೀವು. ಆ ಕಾಂಗ್ರೆಸ್ ಸರ್ಕಾರ ನೀವು ರಚನೆ ಮಾಡಬೇಕು, ಕೋಮುವಾದಿ ಪಕ್ಷವನ್ನ ನಾವು ಹೊರಗಡೆ ಇಡಬೇಕು, ದೂರ ಇಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದ್ರಿ ಕಾಂಗ್ರೆಸ್ನವರು. ಅದ್ರ ಬಗ್ಗೆ ನಿಮ್ಮಿಂದ ಉತ್ತರ ತಗೊಳ್ತೀನಿ. ತಿಮ್ಮೇಗೌಡ್ರೆ, JDS ಪ್ರಾದೇಶಿಕ ಪಕ್ಷ, ಸಾಕಷ್ಟು ಬಲಿಷ್ಠವಾಗಿರುವಂಥ ಪಕ್ಷ, ಕಷ್ಟಪಟ್ಟು ದೇವೇಗೌಡರು ಕಟ್ಟಿ ಬೆಳೆಸಿದಂತಹ ಪಕ್ಷ. ಇವತ್ತು ಅದೆಷ್ಟೋ ನಾಯಕರು ಇವತ್ತು BJP, ಕಾಂಗ್ರೆಸ್, ಬೇರೆ ಬೇರೆ ಪಕ್ಷದಲ್ಲಿ ಇವತ್ತೇನು ದೊಡ್ಡ ದೊಡ್ಡ ಮಟ್ಟದಲ್ಲಿದ್ದಾರೆ. ಸಿದ್ದರಾಮಯ್ಯನಿಂದ ಹಿಡಿದು, ಜಮೀರ್ ಅಹಮದ್ದಿಂದ ಹಿಡಿದು, ಚೆಲುವರಾಯಸ್ವಾಮಿಯಿಂದ ಹಿಡಿದು ಇನ್ನೂ ಸಾಕಷ್ಟು ಜನರು ಇವತ್ತು ಬೇರೆ ಬೇರೆ ಪಕ್ಷದಲ್ಲಿದ್ದಾರೆ. ಎಲ್ಲರೂ ಕೂಡ JDS ಗರಡಿಯಲ್ಲಿ, ಸನ್ಮಾನ್ಯ HD ದೇವೇಗೌಡರ ಗರಡಿಯಲ್ಲಿ ಬೆಳೆದಂಥವ್ರು. ಇವತ್ತು ಎಲ್ಲ ಒಂದು ಕಡೆ ತಿಂದು ಮನೆಗೆ ದ್ರೋಹ ಮಾಡ್ತಾ ಇದ್ದಾರಾ ಅಂತ ಕೆಲವೊಂದಿಷ್ಟು ನಾಯಕರು. ಸರ್, 100ಕ್ಕೆ 100 ನೀವು ಹೇಳಿದ 100ಕ್ಕೆ 100 ನೀವು ಹೇಳ್ತಾ ಇರ್ತಕ್ಕಂಥ ಮಾತು ಸತ್ಯ. ನೋಡಿ, ಇಲ್ಲಿ ಒಂದು ಆಶ್ಚರ್ಯ ಮತ್ತು ಒಂದು ನೋಡ್ತಾ ಇದ್ರೆ ವಿಪರ್ಯಾಸ ಅನ್ಸುತ್ತೆ. ಕಾಂಗ್ರೆಸ್ಗೆ ಈ ಪರಿಸ್ಥಿತಿ ಯಾಕಿದೆ ಅಂತ. ಸರ್, ಒಂದು ಕಡೆ ಹೇಳ್ತಾರೆ, ಈಗ ನಮ್ಮ ಸಹವಕ್ತಾರ ಹೇಳ್ದಂಗೆ JDS ಮುಳುಗೋದು ದೋಣಿ ಅಂತಾರೆ. ಸರ್, ಈ 136 + 138 ಇದ್ರೂ ಕೂಡ ಇವ್ರಿಗೆ ಕರ್ಕೊಂತೀವಿ ಅಂತಕ್ಕಂಥ ಆಸೆ ಏನಕ್ಕೆ? ಓಕೆ, ಒಂದು ಕಡೆ ಇರಲಿ. ಎರಡನೇದು, ಇದೇ ಹಿಂದೆ ಒಂದು ವಾರಗಳ 15 ದಿವಸಗಳ ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯ ಹೇಳಿದರು, BJPಯವರು 50 ಕೋಟಿನ ಆಫರ್ ಕೊಟ್ಟು ಕಾಂಗ್ರೆಸ್ ಶಾಸಕನ ಕರೀತಾರೆ ಅಂತ ಹೇಳಿ. ನಿಜನಾ ಸರ್? ನಿಜನಾ? ಖಂಡಿತವಾಗ್ಲೂ ಅಲ್ವಾ? ಈ ತರ ಭಯ ಏನಕ್ಕೆ ಅವ್ರಿಗೆ? ಇಷ್ಟಿದ್ರೂ ಕೂಡ ಒಂದ್ ಕಡೆ ಭಯ, ಇನ್ನೊಂದ್ ಕಡೆ ಕರ್ಕತ್ತೀವಿ, ನಾವು ಕರ್ಕೊಂಬತ್ತೀವಿ ಅಂತ ಹೇಳಿಕೆ. ಇದು ಯಾಕೆ ಈ ರೀತಿ? ಸರ್, ಇವತ್ತೆಲ್ಲ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಏನೋ ಒಂದು ಸುಳ್ಳಿನ ಭರವಸೆಯನ್ನು ಕೊಟ್ಟು ಬಂತು, ಅಂದಿನಿಂದನೂ ಕೂಡ ಈ ಕಡೆ ಜನಗಳನ್ನ ಯಾವುದೇ ಸಮಸ್ಯೆನ ಬಗೆಹರಿಸ್ತಿಲ್ಲ. ಇವತ್ತು ನೋಡಿ, ಇವತ್ತು ಹೇಳ್ತೀನಿ, ಇವತ್ತು ಕೂಡ 5 ಕೊಟ್ಟಂತ ಗ್ಯಾರಂಟಿಗಳು ಕೂಡ ಆಗ್ಲಿಲ್ಲ. ನಾವು ಅಧಿಕಾರಕ್ಕೆ ಬಂದ್ರೆ ಮೇಕೆದೋಟಿ ಮಾಡ್ತೀವಿ ಅಂದ್ರೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದೆಲ್ಲ ಸುಮ್ಮನೆ ಕೊಟ್ಟಂತ ಕಾಲ್ನಡಿಗೆಲ್ಲ ಸುಮ್ಮನೆ ಕೊಟ್ಟಿದ್ದಷ್ಟೇ ಜನಗಳಿಗೆ. ಮತ್ತೆ ನಾವು ಬಂದ್ಬಿಟ್ರೆ ನಾವು ಯಾವುದೇ ರೀತಿಯಾದಂಥ ಜನಗಳಿಗೆ ಒಳ್ಳೆ ನೆಮ್ಮದಿ ಕೊಡ್ತೀವಿ, ನೆಮ್ಮದಿ ಇಲ್ಲ ಜನಗಳಿಗೆ ಇವತ್ತು. ಯಾಕೆಂದ್ರೆ ಎಲ್ಲನೂ ಬೇಕು, ಒಂದೊಂದೇ ಬಗ್ಗೆ ನಾನು ಹೇಳ್ತೀನಿ. ಒಂದು ಸರ್, ಇವಾಗ ಮುಂದೆ ರವಿ ಗಾಣಿಗೆ ಅವರು ಕೂಡ ಹೇಳಿದ್ರು, ಇಲ್ಲ ನಾನು ಪ್ರೂಫ್ ಇದೆ, BJP ಅವರು ನನಗೆ ಆಫರ್ ಮಾಡ್ತಿದ್ದಾರೆ ಅಂತ ಹೇಳಿ. 100 ಕೋಟಿ ಬಗ್ಗೆ ಮಾತಾಡಿದ್ರು. 100 ಕೋಟಿ ಬಗ್ಗೆ ಮಾತಾಡಿದ್ರು. ಏನಾಯ್ತು? ಅದು ಅಷ್ಟಕ್ಕೆ ನಿಂತೋಯ್ತು. ಅಂದ್ರೆ ಇದೇ ಕಳೆದ ಬಾರಿ ನವೆಂಬರ್ನಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಅವರು ಡೆಲ್ಲಿನಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ರು 1 ವರ್ಷದ ಹಿಂದೆ. ನೋಡಿ, ನವೆಂಬರ್ 15 ನಂತರ ನೋಡಿ, BJP ಮತ್ತು JDS ಇಂದ ನಾಯಕರು ಕ್ಯೂ ನಿಲ್ತಾರೆ ಅಂತ ಹೇಳಿದ್ರು. ಏನಾಯ್ತು? ನವೆಂಬರ್ 15ಕ್ಕೆ ಕೇವಲ 2 ಮಾತ್ರ ಬಂದ್ರು. ಯಾರು? ದಾಸರಳ್ಳಿ ನಮ್ಮ MLA ಅವರು, ಮತ್ತೆ ಅದ್ರ ಜೊತೆ ಒಬ್ರು ಗೌರಿಶಂಕರ್, ಇಬ್ಬರು ಅಷ್ಟೇ ಹೋಗಿದ್ದು, ಬೇರೆ ಯಾರು ಹೋಗ್ಲಿಲ್ಲ. ಎಲ್ಲೋಯ್ತು ಅವ್ರ ಹೇಳಿಕೆ? ಯಾಕೆ ಸುಮ್ಮನೆ ಆದ್ರು? ನೋಡಿ, ಇವತ್ತೇನಾಗಿದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ED ಎಲ್ಲ ಎನ್ಕ್ವೈರಿ ನಡೀತಾ ಇದೆ. ಸರ್, ಜೈಲ್ಗೆ ಬಂದ್ರು, ಸಚಿವರಾಗಿದ್ದು ಜೈಲ್ಗೆ ಬಂದ್ರು ಸನ್ಮಾನ್ ನಾಗೇಂದ್ರ ಅವರು. ಇಂಥ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಕಡೆ ಗಮನ ಇಲ್ಲ. ಇವರು ಬರೀ ಅಭಿವೃದ್ಧಿ ಬಗ್ಗೆ, ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾರೆ, ಅದು ಕೂಡ ಕೆಲವೊಂದು ಪರಿಪೂರ್ಣ ಆಗಿಲ್ಲ. ಮೊನ್ನೆ ಎಲೆಕ್ಷನ್ ಕೂಡ ಎಂತ ಗಿಮಿಕ್ ಅಂತಂದ್ರೆ ನೋಡಿ, ಸನ್ಮಾನ್ಯ ಚೆಲುವರಾಯಸ್ವಾಮಿ ಹಿಂದೆ ಹೇಳಿದ್ರು, ನಾವು ಗಿಮಿಕ್ ಮಾಡ್ಬೇಕಾಗತ್ರಿ ಎಲೆಕ್ಷನ್ ಟೈಮಲ್ಲಿ. ಅದನ್ನ ಮೊನ್ನೆ ಕೂಡ ತೋರಿಸ್ಬಿಟ್ರು. ಹೇಗೆ ಅಂತೀರಾ? ಚುನಾವಣೆ ಸ್ವಲ್ಪ ಇದ್ದಂಗೆ ಮಹಿಳೆಯರಿಗೆ ಬರ್ತಕ್ಕಂಥದ್ದನ್ನ 2-3 ತಿಂಗಳು ದುಡ್ಡು ಒಟ್ಟೊಟ್ಟಿಗೆ ಹಾಕೋದು,
ಇದೆಲ್ಲ ಏನ್ ತೋರಿಸುತ್ತೆ ಅಂತಂದ್ರೆ ಅವ್ರಿಗೆ ಅನುಕೂಲ ಹಾಗಾದ್ರೆ ಈಗ ಮೊನ್ನೆ ಅವರೇ ಚನ್ನಪಟ್ಟಣ ಹೇಳ್ತಿದ್ದಾರೆ ಚುನಾವಣೆಯಲ್ಲಿ ವಿಫಲವಾಗಿದೆ, ಚನ್ನಪಟ್ಟಣ ಯಾವ್ದು ಚುನಾವಣೆಯಲ್ಲಿ ಹಣದ ಇಲ್ಲ ಒಳಗೆ ಅಂತ. ಹರಿದಿದೆ ಅಂತೀರಾ? ಅವರೇ ಹೌದು. ಹೇಳ್ತಾ ಇದ್ದಾರೆ ದುಡ್ಡು ಬಂದಿದೆ ಆಮೇಲೆ ಅಂತ. ಏನ್ ಸರ್ ಇದು? ಒಂದು ಗೃಹಲಕ್ಷ್ಮಿ ಅಲ್ಲ, ದುಡ್ಡು ಜನರನ್ನ ಏನ್ ಒಂದು ಅನ್ಕೊಂಡಿದ್ದಾರೆ ಒಟ್ಟಿಗೆ ಹಾಕ್ಲಿಲ್ಲ. ಜನರನ್ನ ಏನ್ ಅನ್ಕೊಂಡಿದ್ದಾರೆ ಇವ್ರು? ಹಾಕ್ಬೇಕಾಗಿತ್ತು. ಅಲ್ಲ, ಸರ್ವರ್ ಪ್ರಾಬ್ಲಮ್ ಇವ್ರೇ ಹೇಳ್ತಾ ಇದ್ದಾರೆ ಜನಕ್ಕೆ ಏನು ಕೊಟ್ಟಿಲ್ಲ, ಕೊಟ್ಟಿರೋ ಭರವಸೆ ಈಡೇರಿಸಿಲ್ಲ ಅಂತ ಇವರೇ ಹೇಳ್ತಾ ಇದ್ದಾರೆ. ಇವಾಗ ಮತ್ತೆ ಅವರೇ ಹೇಳ್ತಾ ಇದ್ದಾರೆ ಜನರಿಗೆ ದುಡ್ಡು ಬಂತು, 3 ತಿಂಗಳು ದುಡ್ಡು ಬಂತು ನಾನು ಅಂತ. ಒಂದ್ ನಿಮಿಷ ಏನ್ ಸರ್ ದ್ವಂದ್ವ ಇದು? ಅದೇ ಚುನಾವಣೆ ಸುಳ್ಳು purpose ಗೆ ಭರವಸೆಗಳನ್ನ ಕೊಟ್ಟಿದ್ದಾರೆ ಅಂತ ಅಯ್ಯೋ ಹೇಳ್ತಾ ಸ್ವಾಮಿ, ಇದ್ದಾರೆ. ಹಂಗಂದ್ರೆ ಹಿಂದಿನ 10 ಚುನಾವಣೆ ಸರ್ ಮುಂಚೆ ಎಲ್ಲ ತಿಂಗಳು ಅಲ್ಲ ರೀ, ವರಮಹಾಲಕ್ಷ್ಮಿ ಕೊಟ್ಟು ಸುಳ್ಳಾಗಲ್ಲ. ವರಮಹಾಲಕ್ಷ್ಮಿ ಯಾವ ಚುನಾವಣೆ ಇತ್ತು? ವರಮಹಾಲಕ್ಷ್ಮಿ ಕೊಟ್ಟಾಗ? ಸರ್ವರ್ ಪ್ರಾಬ್ಲಮ್ ಅಂತಾರೆ. ಸರ್ವರ್ ಪ್ರಾಬ್ಲಮ್ ಅಂತ ಅಲ್ಲ, ಇವರೇ ಇಲ್ಲ ಅಂತ ಟೆಕ್ನಿಕಲ್ ಪ್ರಾಬ್ಲಮ್ ಇವರೇ ಇದೆ ಅಂತಾರೆ. ಅಂತಿದ್ರೆ ಯಾವ ತರ ಹೇಗದು ತಮಾಷೆ ಅವತ್ತು 2-3 ದಿವಸ ಗೊತ್ತಾಗ್ತಿಲ್ಲ. ಮುಂಚೆ ಬರೋದಕ್ಕೆ ಸರಿ ಹೋಗ್ಬಿಡ್ತದೆ. ಅಲ್ಲ ಸರ್, ಇವರೇ ಇಲ್ಲ, ಸುಳ್ಳು ಏನು ನೋಡಿ ಕೊಟ್ಟೇ ಇಲ್ಲ ಅಂತ ಇವರೇ ಒಂದು ಹೇಳ್ತಿದ್ದಾರೆ. ಸರ್ ಇವತ್ತು ನೋಡಿ ಸನ್ಮಾನ ನಾನು ಒಂದೊಂದು ಹೇಳ್ತೀನಿ. ಇವ್ರು ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವ್ರಿಗೆ ಪಕ್ಷ ಮುಖ್ಯ ಅಂತೇಳಿ. ಸರ್ ಅವ್ರ ತಮ್ಮವ್ರಿಗೆ ನಿಲ್ಸೋದಕ್ಕೆ 100% ಅವ್ರು ರೆಡಿ ಇದ್ರು. ಆದ್ರೆ ಅವ್ರಿಗೆ ರಿಪೋರ್ಟ್ ಹೋಗಿದ್ದು ಸೋಲ್ತಾರೆ ಅಂತ ಗ್ಯಾರಂಟಿ ಆದ್ಮೇಲೆ ಯೋಗೇಶ್ವರನ ಕರ್ಕೊಂಡ್ ಬಂದಿದ್ರು. ಆ ತರ ಗೆಲ್ತಾರೆ ಅಂದ್ರೆ ಯಾಕೆ ಸರ್ ಅವ್ರಿಗೆ ಕ್ಯಾಂಡಿಡೇಟ್ ಇರಲಿಲ್ಲ? ಯಾಕೆ ಸರ್ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ಕೊತಾರಲ್ಲ ಸರ್, ಯಾಕೆ ಸರ್ ಇರ್ಲಿಲ್ಲ ಅಲ್ಲಿ? ಯಾಕೆ ಇರ್ಲಿಲ್ಲ ಹೇಳಿ? ಹಾಗಾದ್ರೆ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ನ ನಿಜವಾದ ಅಭ್ಯರ್ಥಿ ಅಲ್ಲ ಅಂತೀರಾ? ನಿಜವಾದ ಅಭ್ಯರ್ಥಿ ಅಲ್ಲ. ಆದ್ರೆ ನಿಜವಾದ ಅಭ್ಯರ್ಥಿ ಅಲ್ಲ. ಏನಾಯ್ತಂತಂದ್ರೆ ಯೋಗೇಶ್ವರ್ ಕೂಡ ಒಂದ್ ಕಡೆ ಆಟಕ್ಕೆ ಬಿದ್ರು. ನೋಡಿ MLC ಸ್ಥಾನ ಇತ್ತು, ಆದ್ರೆ ಕಾಂಗ್ರೆಸ್ ಅವರು ಹಿಂದೆ ಬಿದ್ದಿದ್ದು ನಿಜ. ಅವ್ರಿಗೆ ಆದಂತ ಒಂದು ಅಂಶವನ್ನ ಒಡ್ಡಿರೋದು ಕೂಡ ನಿಜ. ಆಯ್ತಾ? ಆವಾಗ ಏನಾಗುತ್ತೆ, MLC ಅವ್ರು ಬಿಜೆಪಿಲಿ ಇದ್ರು ಕೂಡ ನೋಡಿ ನಮ್ಮ ಪಕ್ಷದಿಂದ ಅವರು, ನಾನು ಹಿಂದೆ ಒಂದು ನೀವೇ ನೋಡಿರ್ಬೋದು, ನಾನು ಕೂಡ ಕೇಳಿದ್ದೇನೆ. ಯೋಗೇಶ್ವರ ಏನ್ ಹೇಳಿದ್ರು, ಇಲ್ಲ ಯಾರೇ ನಿಂತರು ಕೂಡ NDA ಅಭ್ಯರ್ಥಿಯಾಗಿ ನಾನು ಬೇರೆ ನಿಖಿಲ್ ನಿಂತರೂ ನಾನು ಸಪೋರ್ಟ್ ಮಾಡ್ತೀನಿ, ನಾನು NDA ಏನ್ ತೀರ್ಮಾನ ತಗೊಳ್ತೋ ನಾನು ಇಲ್ಲ, ಸಿದ್ಧ ಅಂತ ಹೇಳಿ. ಸುಳ್ಳು. ಅಲ್ಲ, 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 ಇಲ್ಲ, ಅವರು ಮಾತನ್ನ ಅವ್ರು ಹೇಳೇ ಇಲ್ಲ. ಚುನಾವಣೆಗೆ ಅವ್ರನ್ನ ಒಂದು ಮಾತು ತಿಂಗಳು ಹೇಳೇ ಇಲ್ಲ. ಸರ್, ಅವ್ರ ಹಳೆ ಮಾತು ಹಿಂದೆ ಹೇಳೇ statement ಇಲ್ಲ. ಚುನಾವಣೆಗೆ ಒಂದು ಅವ್ರ ತಿಂಗಳು ಮಾತು ಬಾಕಿ ಹೇಳೇ ಇದ್ದಾಗ ಇಲ್ಲ. ಸಿಪಿ ಯೋಗೇಶ್ವರ್ ಬಾಯಲ್ಲಿ ಬರ್ತಾ ಇದ್ದಿದ್ದು ಒಂದೇ ಮಾತು, ನನಗೆ NDA ಅಭ್ಯರ್ಥಿಯಾಗಿ ನಾನು ಕಣಕ್ಕಿಳಿತೀನಿ, ಇಲ್ಲ, ಇಲ್ಲ, ನನಗೆ NDA ಟಿಕೆಟ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಅದೇ ಹೋದ್ರೆ independent ಆಗ್ತೀನಿ ಅಂತ ಹೇಳಿದ್ರು. ಬೆಂಬಲ ಮಾಡ್ಕೊಡ್ತೀನಿ ಅಂತ ಯಾವತ್ತೂ ಹೇಳೇ ಇರಲಿಲ್ಲ ಅವರು. ತಿಂಗಳಿಂದ ಹೇಳಿದ್ರು. ಅದಕ್ಕಿಂತ ಮುಂಚೆ ಆತರ ಹೇಳಿದ್ ನಿಜ ಹೇಳಿಲ್ಲ. ಹೇಳಿದ್ದಾರೆ ಸರ್, ಬೇಕಾದ್ರೆ ಕೊಡ್ತೀನಿ. ಅಯ್ಯೋ, ಆಯ್ತು, ಓಕೆ, ಅದು ಇರ್ಲಿ ಸರ್. ಇಲ್ದಿರೋದಲ್ಲ, ಬರೀ ಈಗ ಸುಳ್ಳು. ಹಂಗಂತೀರಾ ಹಿಂಗಂತೀರಾ, ಬರೀ ಸುಳ್ಳು ಹೇಳ್ತಾ ಇದೀರಾ. ಸತ್ಯ ಒಂದು ಬರೀ ಹೇಳಿ. ಅಲ್ಲ, ಪಕ್ಷ ಸರ್, ಗ್ಯಾರಂಟಿ ಸುಳ್ಳು. ಬಗ್ಗೆ ಹೇಳ್ತೀರಾ, ಇಲ್ಲ, ವೈಫಲ್ಯ, ಅವ್ರು ವೈಫಲ್ಯ ಅಂತ. ಬೇಕಾದ್ರೆ ನಾನು ಅಲ್ಲ ಸರ್, ಕೊಡ್ತೀನಿ ಅವ್ರಿಗೆ. ಹೆಣ್ಮಕ್ಳಿಗೆ 2,000 ಹೋಗಿಲ್ಲ, 1,20,00,000 ಜನ ಹೆಣ್ಮಕ್ಳು ಹೋಗಿ ಸರ್, ಕ್ಯಾಮ್ರಾ ತಗೊಂಡೋಗಿ ರಸ್ತೆಯಲ್ಲಿ ಹೋಗಿ ನಿಂತ್ಕೊಂಡು ಸರ್, 1,20,00,000 ಜನ ಹೆಣ್ಮಕ್ಳಿಗೆ ಹೋಗಿದೆ. ಇಲ್ಲ ಅಂತ ಹೇಳಿ ಅವರು, ನೋಡಿ, ಇವ್ರ ಮನೆಯವ್ರಿಗೂ ಬಂದಿರುತ್ತೆ, ಕೇಳಿ ನೋಡಿ ಸರಿಯಾಗಿ. ಇಲ್ಲ, ಇಲ್ಲ, ಇಲ್ಲ. 1,20,00,000 ಫ್ರೀ ಕರೆಂಟ್ ತಗೋತಿಲ್ಲ ಕೇಳಿ. ಬಂದಿಲ್ಲ, ಅವ್ರ ನೋಡಿ. ಮನೇನ ಅವ್ರ ಬಿಲ್ಡಿಂಗ್ ಅಲ್ಲಿ ಅಕ್ಕಪಕ್ಕ ಮನೇಲಿ ಫ್ರೀ ಕರೆಂಟ್ ತಗೋತಿದ್ರಲ್ಲ, ಕೇಳಿ ಸರ್ ಅವ್ರನ್ನ. ಕೇಳಿ ಸರ್, ಫ್ರೀ ಕರೆಂಟ್ ತಗೋತಿದ್ರಲ್ಲ ಕೇಳಿ. ನಿಮಿಷ ಸರ್, ಸರ್ ಅದು ನಡ್ಕೊಂಡ್ರಿ ಇದ್ದಾಗೆ ಎಲೆಕ್ಷನ್ ಎಲ್ಲರಿಗೂ ಫ್ರೀ, ನಿನ್ಗೂ ಫ್ರೀ ಅಂತಂದ್ರೆ ಕಂಡೀಷನ್ ಹಾಕಿದ್ರು. ನೋಡಿ ಸರ್, ಇವ್ರು ಏನ್ ಹೇಳಿದ್ರು, ಅಧಿಕಾರಕ್ಕೆ ಬರ್ಬೇಕಾದ್ರೆ ಏನ್ ನಡ್ಕೋತಾರೆ, ಕಾಂಗ್ರೆಸ್ ಏನು ಅಂತ ಗೊತ್ತಾಗಿದೆ. ಇವತ್ತು ಹಣದ ಒಳೆಯರ್ಸೆ ಗೆದ್ದಿರ್ತಕ್ಕಂಥದ್ದು, ಅಧಿಕಾರ ದುರುಪಯೋಗ ಮಾಡ್ಕೊಂಡು ಗೆದ್ದಿರ್ತಕ್ಕಂಥ ಸರ್. ನೋಡಿ ಕೇಳ್ರಿ, ಹೋಗ್ರಿ ಅಧಿಕಾರ ಇದ್ದಾಗ ಕೇಳಿ, ನಿಮ್ಮಲ್ಲಿ ಎಷ್ಟೆಷ್ಟು ಕೊಟ್ಟಿದ್ದಾರೆ ನಿಮ್ಮಲ್ಲಿ ಕೇಳಿ ಗೊತ್ತಾಗುತ್ತೆ. ಏನೇನಾಗಿದೆ ಅಂತ ಕಾಂಗ್ರೆಸ್ ಲೂಟಿ ಹೊಡೆದಿದ್ದನ್ನ ಸರ್, ಲೂಟಿ ಹೊಡೆದಿರ್ತಕ್ಕಂಥ ದುಡ್ಡು ಸುಮಾರು ಹಗರಣಗಳಿದ್ದಾವೆ, ನೋಡ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಒಂದು ಸರ್ವೆ ಮಾಡ್ತಾರೆ ಅಂತ ಇವ್ರು ಹೇಳಿದ್ರು, ತಿಮ್ಮೇಗೌಡರು ಹೇಳಿದ್ರು. ಸರ್ವೆ ಮಾಡಿದಾಗ DK ಸುರೇಶ್ ಸೋಲ್ತಾರೆ ಅಂತ ಗೊತ್ತಾದ ಮೇಲೆ ಆ ಕ್ಯಾಂಡಿಡೇಟನ್ನು ಚೇಂಜ್ ಮಾಡ್ತಾರೆ, ಇಲ್ಲಾಂದರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಅವರೇ ಕಣಕ್ಕಿಳಿತಿದ್ರು ಅಂತ ಒಂದು ಪ್ರಶ್ನೆ. ಅದಕ್ಕಿಂತ ಮುಂಚಿತವಾಗಿ JDS ಒಂದು ಮುಳುಗುವ ಹಡಗು ಅನ್ನುವಂಥ ಒಂದು ಮಾತನ್ನು, ಅಂದರೆ 2018ರಲ್ಲಿ ನಿಮಗೆ ಭಾಳ ಅನಿವಾರ್ಯತೆ ಆಗಿತ್ತು, JDS ಕದ ನೀವೇ ತಟ್ಟಿದ್ರಿ, ಅವರೇನು ಬಂದು ನಮಗೆ ಅವಕಾಶ ಕೊಡಿ ಅಥವಾ ನಾವು ಸರ್ಕಾರ ರಚನೆ ಮಾಡೋಣ ಅಂತ ಏನು ಹೇಳಲಿಲ್ಲ, JDSನವ್ರು ಹೇಳಲಿಲ್ಲ, ಸ್ಪೆಷಲಿ ಕುಮಾರಸ್ವಾಮಿ ಅವರೇನು ಹೇಳಲಿಲ್ಲ. ಆಗಬೇಕಿತ್ತು, ಈಗ ಮುಳುಗೋ ಹಡಗು ಹೇಗಾಯ್ತು ನಿಮಗೆ ಅಂತ. ಸರ್ವೆ ರಿಪೋರ್ಟ್ ಬಗ್ಗೆ ಹೇಳಿದ್ರಿ ನೀವು. ಎಸ್, ಸರ್ವೆ ರಿಪೋರ್ಟು ಬರೀ ಕಾಂಗ್ರೆಸ್ ವಿಚಾರದಲ್ಲಿ ಮಾತ್ರ ಬಂದಿತ್ತ? JDSನ ವಿಚಾರದಲ್ಲೂ ಬಂದಿತ್ತು ತಾನೆ. ಕುಮಾರಸ್ವಾಮಿಗಳು ಕೂಡ ಸರ್ವೆ ರಿಪೋರ್ಟ್ ತಗೊಂಡಿದ್ರು ತಾನೆ. ಅವ್ರು ಯಾಕೆ ತಮ್ಮ ಮಗನ ನಿಲ್ಸಿದ್ರು? ಯಾಕೆ ಅಂತಂದ್ರೆ, ಒಂದ್ ನಿಮಿಷ, 3 ತಿಂಗಳ ಹಿಂದೆ, ಇನ್ನು ಚುನಾವಣೆ ಘೋಷಣೆ ಆಗೋದಲ್ಲ, ಇನ್ನು ಹಿಂದೆ ಅಂತ ಕಾಣತ್ತೆ, ಅಚ್ಚರಿಯ ಅಭ್ಯರ್ಥಿಯನ್ನ ಕರ್ಕೊಂಡ್ ಬರ್ತೀವಿ ನೋಡಿ ಅಂತ ಹೇಳಿದ್ರು. ಹೌದೋ ಇಲ್ವೋ? ಅದೇ ಅಚ್ಚರಿಯ ಅಭ್ಯರ್ಥಿ DK ಶಿವಕುಮಾರ್ ಅವರು ನಾನೇ ಅಭ್ಯರ್ಥಿ ಅಂತ ಓಡಾಡಿದ್ರು. DK ಸುರೇಶ್ ಅವರು ಓಡಾಡಿಲ್ಲ ಸರ್ ಚನ್ನಪಟ್ಟಣದಲ್ಲಿ ನಾನು ಅಭ್ಯರ್ಥಿ ಅಂತ. DK ಸುರೇಶ್ ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅನ್ನೋ ಕೂಗು ಕಾರ್ಯಕರ್ತರ ವಲಯದಲ್ಲಿ ಇತ್ತು ಹೊರತು DK ಶಿವಕುಮಾರ್ ಅವರು ನಾನೇ ಅಭ್ಯರ್ಥಿ ಆಗ್ತೀನಿ ಅಂತ ಹೇಳ್ಕೊಂಡು ತಿರುಗಾಡಿದ್ರು ಹೊರತು DK ಸುರೇಶ್ ಶಿವಕುಮಾರ್ ಹೇಳ್ಕೊಂಡು ಓಡಾಡ್ತಾ ಇದ್ದೀನಿ, ನಾನೇ ಅಭ್ಯರ್ಥಿ ಅಂತ ಅವ್ರು ಹೇಳ್ಕೊಂಡು ತಿರುಗಾಡ್ತಿದ್ರು. DK ಸುರೇಶ್ ಅವ್ರ ಅಭ್ಯರ್ಥಿ ಆಗೋ ಅಂತ ಪರಿಸ್ಥಿತಿ ಇರ್ಲಿಲ್ಲ ಸರ್. ಅವ್ರು ಆಗ್ತಾನೆ ಚುನಾವಣೆ
ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳಿದಾರೆ ಅವರು. ಜನ ನಾನು ವಿಶ್ರಾಂತಿ ಕೊಟ್ಟಿದ್ದಾರೆ, ಒಂದ್ ಸ್ವಲ್ಪ ದಿನ ವಿಶ್ರಾಂತಿಲಿ ಇರ್ತೀನಿ ನಾನು ಅಂತಾನೆ ಹೇಳಿದ್ರು. ಈಗ ತಾನೇ ಚುನಾವಣೆ ಆದ್ರೂ ಪಕ್ಷ ತೀರ್ಮಾನ ಅಂತ ಹೇಳಿದ್ರು. ಎರಡನೇ ವಿಚಾರ, Okay. ಈಗ ಅಗತ್ಯ ಇತ್ತ ಅಂತ ನೀವು ಕೇಳಿದ್ರಿ. 2018ರಲ್ಲಿ ನಮ್ಗೆ ಅಗತ್ಯ ಇತ್ತು. ಅದೊಂದು ಬಹುಶಃ ಒಂದು ಗಾದೆ, ಅದನ್ನ ಬಳಸ್ಬೋದೋ ಇಲ್ವೋ ನನಗೆ ಗೊತ್ತಿಲ್ಲ. ರೊಟ್ಟಿ ಅಳಿಸಿತ್ತು, ಏನೋ ಆಗಿತ್ತು ಅನ್ನೋ ರೀತಿ ಪರಿಸ್ಥಿತಿ ಇತ್ತು. ಅವತ್ತಿನ ಪರಿಸ್ಥಿತಿಗೆ ಅದು ಅನಿವಾರ್ಯತೆ ಆಗಿತ್ತು, ಅನಿವಾರ್ಯತೆ. ಈಗ ಜೆಡಿಎಸ್ ಅಲ್ಲ ಸರ್, ಅಲ್ಲ, ಗಾದೆ BJP ಪೂರ್ಣ ಅನಿವಾರ್ಯತೆ ಅಲ್ಲ ಸರ್. ಗಾದೆ ಪೂರ್ಣ ಅವ್ರು ಬೇಡಲ್ಲ ಸರ್. ಅಲ್ಲ, ಅದೇ ನೋಡಿ, ನಾಯಿ ಹಸ್ತಿತ್ತು, ರೊಟ್ಟಿನ ಹಳ್ಸಿತ್ತು ನಾನು ಹೇಳಿಲ್ಲಪ್ಪ, ನಾನು ಹೇಳಿಲ್ಲ, ನೀವ್ ಹೇಳಿದ್ದದು. ಗೊತ್ತಿಲ್ಲ ಅದು. ನೋಡಿ, ನೀವ್ ಹೇಳಿದ್ದು ನನಗೆ ಗೊತ್ತಿಲ್ಲ. 2018ರಲ್ಲಿ ಅಲ್ಲ, ಯಾರಿಗೆ ಅನ್ವಯ ನನಗೆ ಆಗುತ್ತೆ ಗೊತ್ತಿಲ್ಲ ನಿಮಗೆ? ಸರ್. ಸರ್, 2000 ಇನ್ನೂ result ಮತ್ತೆ ನೀವು complete ಆಗಿಲ್ಲ. ಯಾರೋ ಆ ಪ್ರಾಣಿ ಯಾರೋ ಓಕೆ, ಅದು ಹೇಳಿ ಸರ್, ಹೇಳಿ. ಅನಿವಾರ್ಯತೆ ಇತ್ತು, ಆ ಪರಿಸ್ಥಿತಿ ಬಂತು. ಈಗ 23ರ ಚುನಾವಣೆ ನಂತರ, ಸೋತ ನಂತರ ಬಿಜೆಪಿ ಅಂತ ಇಂಥ ಪ್ರಶ್ನಾತೀತ ನಾಯಕರು, ಮೋದಿ ಇರುವಂತ ಪಕ್ಷ ಜೆಡಿಎಸ್ ಜೊತೆ ಅವ್ರ ಮೈ ಮೇಲೆ ಬಿದ್ದು ಹೋಗಿ ಮೈತ್ರಿ ಮಾಡ್ಕೊಳ್ಳೋ ಅಗತ್ಯ ಏನಿತ್ತು? ಅವರ ಅನಿವಾರ್ಯತೆ ಇತ್ತು. 24ರ ಚುನಾವಣೆ ಬಂದಾಗ ಕನ್ಸಾಲಿಡೇಟ್ ಆಗಬೇಕು, ಒಕ್ಕಲಿಗರ ಮತಗಳು ಕನ್ಸಾಲಿಡೇಟ್ ಆಗಬೇಕು ಅನ್ನೋ ಕಾರಣ, ಅದೊಂದು ಉದ್ದೇಶ ಇಟ್ಕೊಂಡು ಅವರು ಜೆಡಿಎಸ್ ಜೊತೆಗೆ ಮೈತ್ರಿ ಮಾಡ್ಕೊಂಡ್ರು. ಅವ್ರದ್ದು ಅನಿವಾರ್ಯತೆನೆ ಸರ್. ಯಾರಿಗಾರು ಬಿಜೆಪಿ, ಕರ್ನಾಟಕ ಬಿಜೆಪಿಲಿ ಯಡಿಯೂರಪ್ಪ ಅವರ ಮಕ್ಕಳನ್ನ ಬಿಟ್ಬಿಟ್ಟು, ಆ ಪಟಾಳನ್ ಬಿಟ್ಬಿಟ್ಟು ಇನ್ಯಾವ ಬಿಜೆಪಿ ನಾಯಕರನ್ನಾದ್ರೂ ಪರ್ಸನಲ್ ಆಗಿ ಕೇಳಿ ಜೆಡಿಎಸ್ ಜೊತೆಗೆ ಮೈತ್ರಿ ಅವ್ರಿಗೆ ಇಷ್ಟ ಇತ್ತಾ ಅಂತ? ಯಾರಿಗೂ ಇಷ್ಟ ಇಲ್ಲ ಸರ್. ಅವ್ರಿಗೇನ್ ಸರ್ ಹಣೆ ಬರ? ಕುಮಾರಸ್ವಾಮಿ ಮುಂದೆ ಕೈ ಮುಗಿದ್ಬಿಟ್ಟು ಅಣ್ಣ ನನಗೆ ಸೀಟ್ ಕೊಡ್ಸೋಣ, ಅಣ್ಣ ನನಗೆ ಬಿ ಫಾರಂ ಕೊಡ್ಸೋಣ ಅಂತ ಕೇಳೋದು. ಹೈಕಮಾಂಡ್ ಬಿಟ್ಬಿಟ್ಟು ಅವರು ಜೆಡಿಎಸ್ ಅವರ ಫಾರ್ಮ್ ಹೌಸ್ ಹೋಗ್ಬಿಟ್ಟು ಕೈ ಮುಗಿದು ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತಾರೆ ಪರಿಸ್ಥಿತಿ. ತಿಮ್ಮೇಗೌಡ್ರ, ಇಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿಯೋ ಅಥವಾ NDA ಅಭ್ಯರ್ಥಿಯಾಗಿಯೋ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿತಾರೆ. ಒಟ್ಟಿನಲ್ಲಿ ಅದಕ್ಕಿಂತ ಮುಂಚಿತವಾಗಿ CP ಯೋಗೇಶ್ವರ್ಗೆ ಟಿಕೆಟ್ ಕೊಡಬೇಕು ಅಂತ ಬಿಜೆಪಿಯ ಹಲವಾರು ರಾಜ್ಯ ನಾಯಕರು, CN ಅಶ್ವಥ್ ನಾರಾಯಣ್, R ಅಶೋಕ್ ಇರ್ಬೋದು, CT ರವಿ ಇರ್ಬೋದು, ಸುನೀಲ್ ಕುಮಾರ್ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಹೀಗೆ ಘಟಾನುಘಟಿ ಲೀಡರ್ಗಳು NDA ಅಭ್ಯರ್ಥಿಯಾಗಿ CP ಯೋಗೇಶ್ವರ್ನ ಕಣಕ್ಕಿಳಿಸಬೇಕು ಅಂತ. ಪ್ರಹ್ಲಾದ್ ಜೋಶಿ ಕೂಡ ಸಾಕಷ್ಟು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿದೆ. ಎಲ್ಲೋ ಒಂದು ಕಡೆ ನಿಮ್ಮ ಜೊತೆ ಮೈತ್ರಿ ಆಗಿರುವಂಥ ಬಿಜೆಪಿ ನಾಯಕರುಗಳು ಸಪೋರ್ಟ್ ಕೊಡ್ಲಿಲ್ವೇನೋ, ಹಾಗಾಗಿ ನಿಖಿಲ್ಗೆ ಸೋಲಾಯ್ತೋ ಹೇಗೆ ಅಂತ? ಸರ್, ಇದನ್ನ ನಾನು ಒಪ್ಲಿಕ್ಕೆ ರೆಡಿ ಇಲ್ಲ ಸರ್. ಇದು ನಾನು ಒಪ್ಲಿಕ್ಕೆ ರೆಡಿ ಇಲ್ಲ. ಯಾಕೆಂತಂದ್ರೆ ನಾನು ಕೂಡ ಅಲ್ಲಿ ಚುನಾವಣಾ ಪ್ರಚಾರದಲ್ಲಿದ್ದೆ. ಇವನ್ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಬಂದು, ಕಾರ್ಯಕರ್ತರು ಇರ್ಬೋದು, ಮತ್ತೆ ನಾಯಕರುಗಳು ಇರ್ಬೋದು, ಎಲ್ಲರೂ ಕೂಡ ಕುಮಾರಸ್ವಾಮಿ ಅವ್ರ ಜೊತೆ ಮನಸ್ಸೋ ಇಚ್ಛೆ ಬರೋದು ಬೇರೆ, ಕಾಟಾಚಾರಕ್ಕೆ ಬರೋದು ಬೇರೆ ಇರುತ್ತೆ. ಅಲ್ಲ, ಅದೇ ಮನಸ ಇಚ್ಛೆನೆ ಬಂದು ಕಾರ್ಯಕರ್ತರು ಸೋಲೆ ಯಾಕಾಯ್ತು ಸರ್? ಯಾಕಂದ್ರೆ ಜೆಡಿಎಸ್ ನ ಕುಮಾರಸ್ವಾಮಿ ಅವರು ಸುಮಾರು 9,600 ಮತಗಳ ಲೀಡಲ್ ಗೆದ್ದಂತವ್ರು 2023ರಲ್ಲಿ. ಹೌದು, ಕರೆಕ್ಟ್ ಅಲ್ವಾ? ಮತ್ತೆ ಯಾಕೆ ಸೋಲೆ ಯಾಕಾಯ್ತು ಹಾಗಾದ್ರೆ? ಜೆಡಿಎಸ್ ನ ಭದ್ರಕೋಟೆ ಅಲ್ವದು ಸರ್? ಜೆಡಿಎಸ್ ನ ಭದ್ರಕೋಟೆ ಏನಾಗುತ್ತೆ ಸರ್, ಇವತ್ತು ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಬೈ ಎಲೆಕ್ಷನ್ ಅಲ್ಲಿ ರೂಲಿಂಗ್ ಪಾರ್ಟಿ ಪರವಾಗಿ ಮತ ಮಾಡ್ತಾರೆ. ಖಂಡಿತ ಹೇಳ್ತೀನಿ ನೋಡಿ, ಎಷ್ಟು ಯಾವ್ದು ಈಗ 3 ಎಲೆಕ್ಷನ್ ತೊಗೊಂಡ್ರೆ, 3 ಬೈ ಎಲೆಕ್ಷನ್ ತೊಗೊಂಡ್ರೆ ಇವರು ಏನು ತೊಗೊಂಡಿಲ್ಲ. 53 to 54% ತೊಗೊಂಡಿದ್ದಾರೆ ಅಷ್ಟೇ. ಹಾಗಂದ್ರೆ ಪೂರ್ತಿ ಅವ್ರ ಪರವಾಗಿದ್ದಾರೆ ಅಂತಕ್ಕಂಥ ಏನಿಲ್ಲ. ಆದ್ರೆ ಇವ್ರು ಮಾಡಿರ್ತಕ್ಕಂತಹ ಹಣದ ಒಂದು ಅರಿವೇನಿದೆ, ಜೆಡಿಎಸ್ ನ ಹವಾ ಇನ್ನೂ ಇದೆ ಚನ್ನಪಟ್ಟಣದಲ್ಲಿ ಅಂತ. 100ಕ್ಕೆ 100 ಸರ್. ಸರ್, 100ಕ್ಕೆ 100. ಬೇಕಾದ್ರೆ ನೀವು ಕಾರ್ಯಕರ್ತರು ಮಾತಾಡ್ಸಿ ನೋಡ್ಬೋದು, ಮತದಾರರು ಮಾತಾಡ್ಸಿ ನೋಡ್ಬೋದು. ಎಲ್ಲರೂ ಇವತ್ತು ಕೂಡ ಆಶ್ಚರ್ಯ ಪಡ್ತಿದ್ದಾರೆ, ಎಲ್ಲಿ ಯಾವ ರೀತಿ ಇದಾಯ್ತು, ನಾವೆಲ್ಲರೂ ಕೂಡ ಎಷ್ಟೊಂದು ಅಭಿಮಾನದಿಂದ ಇದ್ವಿ ಅಂತಕ್ಕಂಥ ಭಾವನೆ ಅಲ್ಲಿದೆ. ಇವತ್ತು ಕೂಡ ಏನಾಗುತ್ತೆ ಸರ್, ಇವರು ಈಗ ಕಾಂಗ್ರೆಸ್ ಅಲ್ಲಿ ಅಂತಹ ಗ್ಯಾರಂಟಿ ಇದ್ದಿದ್ರೆ ನನಗೆ ಇದಕ್ಕೂ ಅವ್ರು ಉತ್ತರ ಕೊಡ್ಲಿ. ಯಾಕೆ ಯೋಗೇಶ್ವರನ ಕಡೆ ಬೋರ್ಡ್ಗೆಲ್ಲಿ ಕರ್ಕೊಂಡ್ಬಂದ್ರು? ಯಾಕೆ ಅವ್ರು ಮುಂಚೆನೆ ಹೇಳಲಿಲ್ಲ? ಯಾರು ಕಾಂಗ್ರೆಸ್ ಇಂದ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಸರ್, ಯಾಕೆ ಅಧಿಕಾರದಲ್ಲಿರ್ತಕ್ಕಂತಹ ಒಂದು ಸರ್ಕಾರ, ಒಂದು ಪಕ್ಷ ಯಾಕೆ ಕ್ಯಾಂಡಿಡೇಟ್ ಅನ್ನು ಅನೌನ್ಸ್ ಮಾಡ್ಲಿಕ್ಕೆ ಆಗಲಿಲ್ಲ? ಕಡೆಗಳಿಗೆವರೆಗೂ ನೋಡಿ ಯಾವ ಥರ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ನೋಡಿ ಆಮೇಲೆ ಮಾಡ್ತಾರಲ್ಲ, ಯಾಕೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಅವ್ರಿಗೆ ಗೊತ್ತಿತ್ತು ನಮ್ಮ ಅಭ್ಯರ್ಥಿ, ನಮ್ಮ ಪಕ್ಷದ ಅಭ್ಯರ್ಥಿ ನಿಲ್ಲೋದಿಲ್ಲ ಅಂತೇಳಿ CP ಯೋಗೇಶ್ವರನ ಕರ್ಕೊಂಬಂದ್ರು. ಅದು MLC ಇದ್ದಂಥದ್ದನ್ನು ಕೂಡ ರಿಸೈನ್ ಮಾಡಿಸಿ ಕರ್ಕೊಂಬಂದರು. ಇವತ್ತು CP ಯೋಗೇಶ್ವರ್ ಕೂಡ ಅದು ಏನೋ ಗೊತ್ತಿಲ್ಲ, ಅವರು ಪಕ್ಷಕ್ಕೆ ಹೋದ್ರು. ನಿನ್ನೆ ಇವ್ರು ಹೇಳಿದಾಗೇನೆ ನಿನ್ನೆನೂ ಕೂಡ ಹೇಳಿದ್ದಾರೆ, ನಾನು ಮನಸಾರ ಇರ್ತೀನಿ, ಎಷ್ಟು ದಿವಸ ಇರ್ತೀನಿ ಗೊತ್ತಿಲ್ಲ ಅಂತ ಕೂಡ. ಇರಲಿ, ಒಂದೇನಾಗುತ್ತೆ ಅಂತ ಸರ್ ಅಂದರೆ, ನಾವು ಚರ್ಚೆ ಮಾಡಬೇಕಾದಾಗ CP ಯೋಗೇಶ್ವರರಿಗೆ ಟಿಕೆಟ್ ಆಯ್ತಪ್ಪ, ಕಡೆಗಳಿಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಡ್ಡಾ ಅವರು ಹೇಳಿದ್ದಾರೆ, ಸಾಹೇಬರು ಸನ್ಮಾನ್ ನಡ್ಡಾ ಅವರು ಹೇಳಿದ್ದಾರೆ, ನೀವು JDS ಚಿಹ್ನೆ ನಿಂತ್ಕೊಳ್ಳಿ ಅಂತ ಹೇಳಿದ್ರು. ಕರೆಕ್ಟ್.
ಆದರೂ ಅವ್ರು ಒಪ್ಪಲಿಲ್ಲ. ಹೌದು. ಆಮೇಲೆ ಕಡೆಗೆ ನಮ್ಮ ಕುಮಾರಣ್ಣನಿಗೆ ಅವ್ರ ಮನವೊಲಿಸಿ ಆಯ್ತು ಬಿಜೆಪಿಯಿಂದನೇ ಕೊಡಿದಾಗ ಡಾಕ್ಟರ್ ಮಂಜುನಾಥ್ ಸರ್ ಕೂಡ ಫೋನ್ ಮಾಡಿ ಹೇಳಿದ್ರು ಆಯ್ತು ಬಿಜೆಪಿ ಚಿನ್ನಡಿ ನಿಂತ್ಕೊಳ್ಳಿ NDA ಅಭ್ಯರ್ಥಿ ನಿಂತ್ಕೊಂಡಿದ್ದಾಗ ಅಷ್ಟೊತ್ತು ಕಾಲೇ ಅವ್ರ ಮನಸ್ಸು ಹೋಗಿತ್ತು. ಯಾಕೆ ಸರ್ ಸಡನ್ ಆಗಿ MLC ರಿಸೈನ್ ಮಾಡ್ಬಿಟ್ಟು ಬಂದು ನಿಂತ್ಕೋತಾರೆ ಅಂತಂದ್ರೆ ಅಂದ್ರೆ ಈಗ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀರಾ ನೀವೀಗ CP ಯೋಗೇಶ್ವರ್ಗೆ JDS ಪಕ್ಷದಿಂದನೂ ನಿಲ್ಲಕ್ಕೆ ಇಷ್ಟ ಇರಲಿಲ್ಲ, NDA ಅಭ್ಯರ್ಥಿಯಾಗೂ ನಿಲ್ಲಕ್ಕೆ ಇಷ್ಟ ಇರಲಿಲ್ಲ. ಅವರು ಕಾಂಗ್ರೆಸ್ಗೆ ಹೋಗಿದ್ರು. ಬರೀ ನಾಟಕ ಅಷ್ಟೇ. ಇಲ್ಲಿ ನಮ್ಮಲ್ಲಿ ಯಾಕೆಂದ್ರೆ ಮುಂಚೆನೆ ಅವ್ರದೇ ಆದಂತ ಒಂದು ಒಪ್ಪಂದಗಳು ಏನಿತ್ತು ಅಲ್ಲ, ನಾನು ಸೋಲ್ತೀನೋ ಏನೋ ಅನ್ನುವಂತ ಒಂದು ಹೇಳಿಕೆ, ಅದು ಸುಳ್ಳು. ಹಾಗಾದ್ರೆ ಗೆಲ್ತೀನಿ ಅನ್ನೋದು ಗೊತ್ತಿತ್ತು ಅವರಿಗೆ. CP ಯೋಗೇಶ್ವರ್ ಎಲೆಕ್ಷನ್ ಆದ್ಮೇಲೆ ಒಂದು ಹೇಳಿಕೆ ಕೊಟ್ಟಿದ್ರು, ಯಾರೇ ಗೆದ್ರು ಕೂದಲೆಳೆ ಅಂತರದಲ್ಲಿ ಗೆಲ್ತೀವಿ, ನಾನು ಸೋಲ್ತೀನೋ ಅಥವಾ ಗೆಲ್ತೀನೋ ಗೊತ್ತಿಲ್ಲ, ಜಮೀರ್ ಹೇಳಿಕೆ ಎಫೆಕ್ಟ್ ಆಗಿದೆ ಅಂದ್ರು. ಅದೆಲ್ಲ ಸುಳ್ಳು ಹಾಗಾದ್ರೆ ಸರ್? ನೋಡಿ, ಕೆಲವೊಂದನ್ನ ಅವರು ಚಾಣಾಕ್ಷರಿದ್ದಾರೆ. Yes. CP ಯೋಗೇಶ್ವರ್ ಚಾಣಾಕ್ಷರಿದ್ದಾರೆ. ಇದು ಗೊತ್ತಿದ್ದು ಆ ರೀತಿ ಹೇಳಿಕೆ ಕೊಟ್ರ ಹೇಗೆ ಅಂತಕ್ಕಂಥದ್ದು ಸ್ವಲ್ಪ ಇದನ್ನ ರಾಜಕೀಯ ತಂತ್ರಗಾರಿಕೆ ಅಂತೀರ. ಹೌದೌದು. ಯಾಕೆಂತಂದ್ರೆ ನೋಡಿ, 2 ದಿವಸ ಆದ್ಮೇಲೆ ಆ ರೀತಿ ಹೇಳಿಕೆ ಕೊಡ್ತಾರೆ. ಕೌಂಟಿಂಗ್ ಒಂದ್ ದಿವಸ 2 ದಿವಸ ಮುಂಚೆ ಇರಬೇಕಾದಾಗ ಸನ್ಮಾನ್ಯ ಸಿದ್ದರಾಮಯ್ಯನವರ ಸನ್ಮಾನ್ಯ DK ಶಿವಕುಮಾರನ್ನ ಮೀಟ್ ಮಾಡಿ ನಾನು 30,000 ಅಂತರದಿಂದ ಗೆಲ್ತೀವಿ ಅಂತ ಹೇಳ್ತಾರೆ. ಇದು ಯಾವ ರೀತಿ ವಿಶ್ಲೇಷಣೆ ಮಾಡ್ತಾರೆ ನೀವು ಹೇಳಿ? ಎಸ್ ವಿನಾಯಕ್ ಅವರೇ, ಇಲ್ಲಿ ಮುಖ್ಯವಾಗಿ ನಾನು ಮನಸ್ಸು ಮಾಡಿದ್ರೆ ಕಾಂಗ್ರೆಸ್ನ ಶಾಸಕರನ್ನ JDSನ ಶಾಸಕರನ್ನ ನಾವು ಖಾಲಿ ಮಾಡ್ತೀವಿ, ಕಾಂಗ್ರೆಸ್ ಕಡೆ ಕರ್ಕೊಂಡು ಬರ್ತೀವಿ ಅಂತಿದ್ರು. ಇದೇ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ 70 ಜನ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಮನಸ್ಸು ಮಾಡಿದ್ರೆ ನಾಳೆನೇ ಕಾಂಗ್ರೆಸ್ ಸರ್ಕಾರನ ಬೀಳಿಸ್ತೀವಿ ಅಂತ. ಇದಕ್ಕೆ ಏನಂತಿರ್ತಾವ? ಅಲ್ಲ, ಮನ್ಸು ಮಾಡ್ಬೋದಿತ್ತಲ್ಲ ಪಾಪ, ಮನ್ಸು ಮಾಡ್ಬೋದಿತ್ತು. ಅಂದ್ರೆ ಅವ್ರ ಹತ್ರ ಅಷ್ಟು ದುಡ್ಡಿದೆ ಅಂತ. ಅಲ್ಲ, ಅವಾಗ ಡೆಡ್ ಲೈನ್ ಸರ್, ಇವ್ರ ಕರೆಯಕ್ಕೆ ಮಾತ್ರ ಅವ್ರ ಕಡೆ ದುಡ್ಡಿದೆ ಅಂತೆ, ಇವ್ರ ಮಾತ್ರ ಖಾಲಿ ಮಾಡಿಸ್ತೀನಿ ಹೇಳೋದಕ್ಕೆ ಇವ್ರ ಹತ್ರ ಏನಿದೆ? ಕಾಂಗ್ರೆಸ್ ಹತ್ರ ದುಡ್ಡು ಇಟ್ಕೊಳಕ್ ಬಿಡ್ತಾರ ಇವರು? ದುಡ್ಡಿದೆ ಅಂತ ಗೊತ್ತಾದ್ರೆ ದುಡ್ಡು ಎಲ್ರಿದೆ ಕಾಂಗ್ರೆಸ್ ಹತ್ರ. ಸರ್, ಮೊನ್ನೆ ಇವರೇ ಹೇಳೋ ಪ್ರಕಾರ ಮಾತಾಡೋಣ. ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳು ಆದ್ರೆ ತಾನೇ ದುಡ್ಡು ರೊಟೇಷನ್ ಆಗೋದು, ದುಡ್ಡು ಲೀಡರ್ಗಳ ಹತ್ರ ಬರೋದು ಅಲ್ವೇ? ಕಾಂಗ್ರೆಸ್ ಹತ್ರ ಎಲ್ಲಿದೆ ದುಡ್ಡು ಇವಾಗ? ಕಾಂಗ್ರೆಸ್ ಲೀಡರ್ಗಳ ಹತ್ರ ಖರೀದಿ ಮಾಡಕ್ ದುಡ್ಡಿಲ್ಲ ಅಂದ್ರೆ ಮತ್ತೆ ಚನ್ನಪಟ್ಟಣಕ್ಕೆ 500 ಕೋಟಿ ಕೊಟ್ಟಿದ್ವಿ ಒಂದೇ ಸರಿ ಅಂತ ಹೇಳಿ ಬೇರೆ ಕಡೆ ಕೊಡದೇ ಶಾಸಕರಿಗೆ, ಅವ್ರದೇ ಪಕ್ಷದ ಶಾಸಕರಿಗೆ 50 ಕೋಟಿ ಅನುದಾನ ಕೊಡಕ್ಕಾಗಲ್ಲ ಅಂತಾರೆ. ಬೇರೆ ಸಣ್ಣ 500 ಕೋಟಿ ಕಾಂಗ್ರೆಸ್ ಯಾಕೆ ಚನ್ನಪಟ್ಟಣದಲ್ಲಿ ಗೆದ್ದಿದೆ ಅಂತ ಇವರೇ ಒಪ್ಕೊಂಡ್ರ? 500 ಕೋಟಿ ಹೇಳಿದ್ವಿ, ಜನ ಓಟ್ ಹಾಕಿದ್ರು. ಅಭಿವೃದ್ಧಿ ಅಲ್ಲ ಎಲ್ಲ ದುಡ್ಡಿಲ್ಲ ಅಂತಾರೆ. ಯಾವ್ಯಾವ ರೀತಿ ಜನಗಳ ಮನಸ್ಸನ್ನು ಡೈವರ್ಟ್ ಮಾಡ್ತಾರೆ ನೋಡಿ ಇವರು. ಅವ್ರದೇ ಪಕ್ಷದ ಶಾಸಕರು ರಾಜಗೌಡಕ್ಕಾಗಿ ಅಂದ್ರು ಸರ್, ಇದು ಸರ್ಕಾರದಲ್ಲಿ ಏನಿಲ್ಲ ರೀ, ನಾನು ಈ ತರ ವಿಧಾನಸೌಧ ಮುಂದೆ ಆತ್ಮಹತ್ಯೆ ಮಾಡ್ಕೋತೀನಿ. ಹೌದಲ್ಲ ಸರ್? ರಾಜಗೌಡ ಸಾಗೆ ಹಿಂದೆ ಇದ್ದಂತವ್ರು ಏನ್ ಹೇಳಿದ್ರು ಸರ್ ಶಾಸಕರು? ಆದ್ರೆ ಇವ್ರು ನಾವು ಅಷ್ಟೊಂದು ಅಭಿವೃದ್ಧಿ ಮಾಡ್ತೀವಿ ಅನ್ನೋದಕ್ಕೆ ಒಂದ್ ಕಡೆ ಅವ್ರದೇ ಪಕ್ಷದ ಶಾಸಕರು ದುಡ್ಡಿಲ್ಲ ಅಂತಾರೆ, ಇನ್ನೊಂದ್ ಕಡೆ ನಾವ್ ಮಾಡ್ತೀವಿ ಅಂತಾರೆ. ಅಂದ್ರೆ ಚುನಾವಣೆಗೋಸ್ಕರ ಏನೇನೆಲ್ಲ ಮಾಡ್ತಾರೆ ಅಂತಕ್ಕಂಥದ್ದು ಜನಗಳಿಗೆ ಗೊತ್ತಾಗ್ತಾ ಇದೆ ಅವ್ರದ್ದು. ಮಾಧ್ಯಮಗಳಿಗೆ ಕೇಳೋದು ಒಂದು ಪ್ರಶ್ನೆ, ಈಗ ಮಾತೆತ್ತರೆ ಹಣದ ಒಳೆ ಹೌದಾ? ಕಾಂಗ್ರೆಸ್ ಹಣದ ಒಳೆ ಅರಸಿದ್ದೌದಾ? ಹಾಗಾದ್ರೆ JDS ಅವ್ರು ಸುಮ್ಮನೆ ಚುನಾವಣೆ ಮಾಡಿದ್ರ? ನೀವು ಪ್ರಶ್ನೆ ಮಾಡಬೇಕು, ಏನ್ ಸ್ವಾಮಿ ನೀವು ಹಣದ ಒಳೆ ಅರಸಿಲ್ವಾ? ನಮಗ್ ಗೊತ್ತಿಲ್ವಾ? ಮನೆಗೆ ಒಂದು ಕುಟುಂಬಕ್ಕೆ 20-25 ಸಾವಿರ ಕೊಟ್ಟಿದ್ದೀರಿ ಅನ್ನೋ ಸುದ್ದಿ ನಮ್ಮ ಹತ್ರ ಇದೆ, ಸುಳ್ಳ ಅಂತ ನೀವು ಕೇಳಬೇಕು. ಕೇಳ್ತಿಲ್ಲ, ಸರಿ ಆಯ್ತು. ಅನಿವಾರ್ಯತೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವ್ರು ಮಾತಾಡ್ತಾ ಹೇಳಿದ್ರು JDS ಏನೋ ಗೆಲ್ತೀವಿ ಅಂತ ಗೊತ್ತಿತ್ತು ಯಾರಿಗೆ? ಇವ್ರಿಗೆ CP ಯೋಗೇಶ್ವರ್ ಅವ್ರಿಗೆ ಗೊತ್ತಿತ್ತು, ನಾವು 2 ಚಿಹ್ನೆ ಕೊಡ್ತೀವಿ. ಎಸ್ ಹಾಗಾದ್ರೆ CP ಯೋಗೇಶ್ವರ್ ಕಾಂಗ್ರೆಸ್ನ ನೂತನ ಶಾಸಕ, JDSನ ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೂ ಯಾವೆಲ್ಲ ಶಾಸಕರು ಈಗ CP ಯೋಗೇಶ್ವರ್ ಸಂಪರ್ಕದಲ್ಲಿದ್ದಾರೆ ಅದನ್ನ ನಾವು ಹೇಳ್ತೀವಿ ಒಂದು ಸಣ್ಣ ಬ್ರೇಕ್ ಆದ್ಮೇಲೆ.